ಹಲೋ ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಕೇವಲ 3 ವಾರಕ್ಕೆ 200 ಕೋಟಿ ಕ್ಲಬ್ ಸೇರುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಒಂದು ಹೊಸ ದಾಖಲೆಯನ್ನೇ ಬರಿತು. ಇನ್ನು ಈಗ ಕಾಟೇರ ಸಿನಿಮಾ ಮತ್ತೊಂದು ಹೊಸ ದಾಖಲೆಯನ್ನ ಬರೆದಿದೆ. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ 1 ಕೋಟಿಗೂ ಅಧಿಕ ಟಿಕೆಟ್ಸ್ಗಳನ್ನು ಮಾರಾಟ ಮಾಡುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹೊಸ ದಾಖಲೆಯನ್ನೇ ಬರೆದಿದೆ. ಇದೇ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ನಲ್ಲಿ ಕನ್ನಡದ ಸಿನಿಮಾವೊಂದು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ 1 ಕೋಟಿಗೂ ಅಧಿಕ ಟಿಕೆಟ್ಸ್ಗಳನ್ನು ಮಾರಾಟ ಮಾಡಿರೋದು. 1 ಕೋಟಿಗೂ ಅಧಿಕ ಟಿಕೆಟ್ಸ್ಗಳು ಮಾರಾಟವಾಗಿವೆ ಅಂದ್ರೆ 1 ಕೋಟಿಗೂ ಅಧಿಕ ಜನ ಕಾಟೇರ ಸಿನಿಮಾವನ್ನ ನೋಡಿದ್ದಾರೆ ಅಂತ ಅರ್ಥ. ಕರ್ನಾಟಕದಲ್ಲಿ ಇರೋದೇ 7 ಕೋಟಿ ಜನ, ಅಂಥದ್ರಲ್ಲಿ 1 ಕೋಟಿ ಜನ ಕಾಟೇರ ಸಿನಿಮಾವನ್ನ ನೋಡಿದ್ದಾರೆ ಅಂದ್ರೆ ಕಾಟೇರ ಸಿನಿಮಾ ಯಾವ ಲೆವೆಲ್ ನಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಕಾಟೇರ ಸಿನಿಮಾ ಈಗಿನ್ನು 3ನೇ ವಾರವನ್ನ ಕಂಪ್ಲೀಟ್ ಮಾಡಿ 4ನೇ ವಾರಕ್ಕೆ ಎಂಟ್ರಿ ಕೊಟ್ಟಿದೆ. ಅಂದ್ರೆ ಕಾಟೇರ ಸಿನಿಮಾ ಇನ್ಮುಂದೆ ಇನ್ನೂ ದಾಖಲೆಗಳನ್ನ ಬರೆಯೋದು ಬಾಕಿ ಇದೆ. ಕಾಟೇರ ಸಿನಿಮಾ ರಿಲೀಸ್ಗೂ ಮೊದಲೇ ಕೇವಲ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ 1 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡೋ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹೊಸದೊಂದು ದಾಖಲೆಯನ್ನ ಬರಿತು. ಇನ್ನು ಕಾಟೇರ ಸಿನಿಮಾ ರಿಲೀಸ್ ಆದ ಬಳಿಕ ಕೇವಲ ಒಂದೇ ವಾರದಲ್ಲಿ 100 ಕೋಟಿ ಕಲೆಕ್ಷನ್ ಅನ್ನ ಮಾಡೋ ಮೂಲಕ ಹಳೆಯ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ ಹೊಸ ದಾಖಲೆಯನ್ನೇ ಬರಿತು. ಇನ್ನು ಕಾಟೇರ ಸಿನಿಮಾ ರಿಲೀಸ್ ಆದ ಕೇವಲ 18 ದಿನಗಳಲ್ಲಿ KGF ಹಾಗೂ ಕಾಂತಾರ ಸಿನಿಮಾಗಳ ಓವರ್ ಆಲ್ ಕಲೆಕ್ಷನ್ ಅನ್ನ ಬ್ರೇಕ್ ಮಾಡಿ ಬರೋಬ್ಬರಿ 190 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡೋ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂತು. ಇನ್ನು ಈಗ ದರ್ಶನ್ ಅವರ ಕಾಟೇರ ಸಿನಿಮಾ ಕೇವಲ 3 ವಾರಕ್ಕೆ 206 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡೋ ಮೂಲಕ ಸ್ಯಾಂಡಲ್ವುಡ್ನ ಸಿನಿಮಾವೊಂದು, ಕನ್ನಡದ ಸಿನಿಮಾವೊಂದು 200 ಕೋಟಿ ಕ್ಲಬ್ ಸೇರಿರುವ ದಾಖಲೆಯನ್ನ ಬರೆದಿದೆ. ಅಂದ್ರೆ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ 200 ಕೋಟಿ ಕ್ಲಬ್ ಸೇರಿರುವ ದಾಖಲೆಯನ್ನ ಬರೆದಿದೆ. ಕಾಟೇರ ಸಿನಿಮಾದ ಬಾಕ್ಸ್ ಆಫೀಸ್ನ ದಾಖಲೆಗಳು ಒಂದು ಕಡೆ ಆದ್ರೆ, ಚಂದನವನ ಅವಾರ್ಡ್ನ 15 ಅವಾರ್ಡ್ಗಳಿಗೆ ಕಾಟೇರ ಸಿನಿಮಾ ನಾಮಿನೇಷನ್ ಆಗೋ ಮೂಲಕ ಸ್ಯಾಂಡಲ್ವುಡ್ನಲ್ಲೇ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಇನ್ನು ಈಗ ಕಾಟೇರ ಸಿನಿಮಾ 4ನೇ ವಾರಕ್ಕೆ ಗ್ರಾಂಡ್ ಎಂಟ್ರಿ ಕೊಟ್ಟಿದೆ. ಹೀಗಿದ್ರೂ ಕೂಡ ಬಹುತೇಕ ಥಿಯೇಟರ್ಗಳಲ್ಲಿ ಕಾಟೇರ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಾಟೇರ ಸಿನಿಮಾವನ್ನ ಥಿಯೇಟರ್ಗಳಿಗೆ ಬಂದು ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಟೇರ ಸಿನಿಮಾದ ಈ ಒಂದು ಕ್ರೇಜ್ ಅನ್ನ ನೋಡಿ ಸಾಕಷ್ಟು ಜನ ಬೇರೆ ಭಾಷೆಯ ಆಡಿಯನ್ಸ್ಗಳು ಕಾಟೇರ ಸಿನಿಮಾವನ್ನ ನಮ್ಮ ಭಾಷೆಯಲ್ಲೂ ರಿಲೀಸ್ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಕಾಟೇರ ಸಿನಿಮಾಗೆ ಸಾಕಷ್ಟು ಬೇಡಿಕೆ ಅಂತೂ ಇದೆ. ಇನ್ನು ನಿಮ್ಮ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಕಾಟೇರ ಸಿನಿಮಾ ಯಾವ ದಾಖಲೆಗಳನ್ನು ಬರೆಯುತ್ತೆ ಅಂತ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.